ಅತ್ತೆ ಅತ್ತೆ ಎಲ್ಲಿದ್ದೀರಾ? ಭಾಗ್ಯ ಇಲ್ಲೇ ಇದ್ದೀನಿ ಬಾರವ. ಓ ಅತ್ತೆ ಇಲ್ಲಿದ್ದೀರಾ? ನಾನು ರೂಮಲ್ಲೆಲ್ಲ ಹುಡ್ಕಾಡ್ದಪ್ಪ. ಹುಡ್ಕಾಡಕ್ ಯಾಕಪ್ಪ ಹೋದೆ? ಇಲ್ಲೇ ಕೂತಿದ್ನಲ್ಲ. ಹೋಗ್ಲಿ ಬಿಡಿ ಅತ್ತೆ, ನಾನು ಇಲ್ಲಿ ಬರ್ಲಿಲ್ಲ, ರೂಮಲ್ಲಿ ಮಾತ್ರ ಹುಡ್ಕಾಡ್ದೆ. ಮಾವ ಇಲ್ಲತ್ತೆ? ನಿಮ್ಮ ಮಾವನ ಬಂದಾಗ್ಲೇ ರೂಮಲ್ಲಿ ಇರ್ಬೇಕು. ರೂಮಲ್ಲಿ ಇರ್ಬೇಕಾ? ಕಾವೇರಿ ಎಲ್ಲಿದ್ದಾಳೆ? ಅತ್ತೆ ಕಾವೇರಿ? ಅಯ್ಯ ಅದೆಲ್ಲಿರ್ತದೆ, ಅದು ಅಲ್ಲೇ ಇರ್ಬೇಕು. ಏನು ಕಾವೇರಿ ಮಾವ ಇಬ್ರು ಒಟ್ಟಿಗೆನಾ? ನಾನು ಈ ಮನೇಲಿ ಇರೋವರೆಗೂ ಅವ್ರಿಬ್ರು ಒಟ್ಟಿಗೆ ಇರೋದಕ್ಕೆ ಬಿಡ್ಲೇಬಾರ್ದು ಅನ್ಕೊಂಡ್ರೆ ಈಗ ನೋಡಿದ್ರೆ ಹಿಂಗಾಗ್ತಿದ್ಯಲ್ಲ. ಹೇಗಪ್ಪ, ನಾನ್ ಕರೆದ್ರೆ ತಪ್ಪಾಗುತ್ತೆ. ರೂಮ್ಗೆ ಹೋಗಿ ಅತ್ತೆ ಕೈಲಿ ಹೇಗಾದ್ರೂ ಬರೋ ಹಾಗೆ ಮಾಡ್ಬೇಕು. ಸರಿ ಬಿಡಿ ಅತ್ತೆ, ನಾನು ಹಾಗಿದ್ರೆ ನಾಳೆನೇ ಊರಿಗೆ ವಾಪಸ್ ಹೋಗ್ತೀನಿ. ವಾಪಸ್ ಹೋಗ್ತೀನಿ? ಅದ್ಯಾಕಮ್ಮ? ಇಲ್ಲೇ ಸ್ವಲ್ಪ ದಿನ ಅತ್ತೆ, ನನಗೆ ತುಂಬಾ ಬೇಜಾರಾಗ್ತಿದೆ. ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದವಳು ಇವಾಗ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಹೋಗೋವಾಗ ನಿಮ್ಮಮ್ಮ ಹೇಳಿದ್ ನೆನ್ಪಿದೆ ತಾನೇ ನಿನಗೆ? ನೆನ್ಪಿದೆ ಅತ್ತೆ, ಮತ್ತಿನ್ನೇನ್ ಮಾಡ್ಲಿ ಹೇಳಿ? ನೀವು ಕಾವೇರಿನ ನಿಮ್ಮ ಮನೆ ಸೊಸೆ ಅಂತ ಒಪ್ಕೊಂಡು ಆಗಿದ್ಯಲ್ಲ, ಇನ್ನು ನಾನಿದ್ದೇನ್ ಮಾಡ್ಲಿ? ಭಾಗ್ಯ, ನಾನ್ ಯಾವಾಗ ಹೇಳ್ದೆ ನಿನ್ನ ಹತ್ರ ಅವಳು ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀನಿ ಅಂತ? ಅವಳು ಈ ಮನೆ ಸೊಸೆ ಇರ್ಬೋದು, ಆದ್ರೆ ನಾನಿನ್ನು ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಅಲ್ಲ ಇವಾಗ ಏನಾಯ್ತು? ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ? ಅವಳನ್ನ ನನ್ನ ಸೊಸೆ ಅಂತ ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ನಾನು. ನನ್ನ ಮುದ್ದಿನ ಸೊಸೆ ನೀನೆ, ಯಾವತ್ತು ಯಾವತ್ತು ನೀನೇ ನನ್ನ ಸೊಸೆ. ಹಾಗಿದ್ರೆ ಅವರಿಬ್ರು ರೂಮಲ್ಲಿ ಇದ್ರು ನೀವು ಸುಮ್ಮನೆ ಇದ್ದೀರಲ್ಲ? ಅಲ್ಲ ಅತ್ತೆ, ಅವರಿಬ್ರು ಯಾವಾಗ್ಲೂ ಹಿಂಗ್ ಜೊತೆಲಿದ್ರೆ ನನ್ನ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಇದನ್ನೆಲ್ಲ ನೋಡ್ಕೊಂಡು ನಾನು ಹೆಂಗಿರ್ಲಿ ಮನೇಲಿ? ಅದು ಸರಿನೇ, ಮತ್ತಿನ್ನೇನ್ ಮಾಡೋದು ಭಾಗ್ಯ? ಏನ್ ಮಾಡ್ಲಿ ಹೇಳು? ಬೆಳಗ್ಗೆಯಿಂದ ಇಬ್ರು ಜೊತೆಲಿ ಇರಬಾರ್ದು ಅಂತ ಅವಳಿಗೆ ಅದು ಇದು ಕೆಲಸ ಹೇಳ್ತಾನೆ ಇದ್ದೆ. ಅವಳು ಬಿಡು ಅಂತ ಮಂಡಿನೇ, ನಾನು ಏನ್ ಹೇಳಿದ್ರು ಎಲ್ಲ ಅಚ್ಚಕಟ್ಟೆ ಮಾಡಿರ್ತಾಳೆ. ಏನಾದ್ರೂ ಸರಿಯಾಗಿ ಮಾಡ್ದೇನೆ ಇರ್ತಾಳೋ, ಚೆನ್ನಾಗಿ ಬೈಯೋಣ ಅಂತ ಅನ್ಕೋತೀನಿ ಗೊತ್ತಾ? ಅವಳು ಎಲ್ಲ ಕೆಲಸನೂ ಅಚ್ಚಕಟ್ಟೆ ಮಾಡಿ ಮುಗಿಸ್ತಾಳೆ. ನನಗೆ ಮಾತಾಡಕ್ಕೆ ಅವಕಾಶನೇ ಸಿಗೋದಿಲ್ಲ. ಅತ್ತೆ ನನ್ಗೆ ಏನ್ ಹೇಳ್ತಿರೋ ನನಗೆ ಗೊತ್ತಿಲ್ಲ ಅತ್ತೆ. ನನ್ಗಂತೂ ಅವರಿಬ್ರು ಜೊತೆಲಿ ಇರೋದು ಖುಷಿಯಾಗಿ ನನಗಂತೂ ಇಷ್ಟ ಆಗೋದಿಲ್ಲ. ಮಾವ ನನಗೆ ಬೇಕಂದ್ರೆ ಬೇಕಷ್ಟೆ, ಇಲ್ಲ ಅಂದ್ರೆ ನಾನಂತೂ ಜೀವನದಲ್ಲಿ ಯಾರನ್ನ ಮದ್ವೆನೇ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ನೋಡು, ಹಿಂಗಂದ್ರೆ ಆಗುತ್ತೇನಮ್ಮ? ಏನ್ ಮಾಡ್ಲಿ ಹೇಳು? ಕಾವೇರಿನ ಬಿಟ್ಬಿಡ್ತಾನ ಅಂದ್ರೆ ಅದು ಆಗ್ತಿಲ್ಲ. ಆ ಮಧ್ಯೆ ಏನಾದ್ರೂ ಗಲಾಟೆ ತಂದಿಕ್ಕನ ಅಂದ್ರೆ ಅದು ಆಗ್ತಾ ಇಲ್ಲ. ಕಾವೇರಿ ಬಂದು 10 ದಿನ ಆಯ್ತು ನಮ್ಮ ಮನೆಗೆ. ಈ 10 ದಿನದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ತಂದಿಡೋಕೆ ಆಗ್ತಿಲ್ಲ. ಇವನಂತೂ ಯಾವಾಗಲೂ ಅವಳಿಗೆ ಬೆನ್ನಿಂದನೇ ಇರ್ತಾನೆ. ಎಲ್ಲಿ ನನ್ನ ಹೆಂಡತಿ ಏನ್ ಅನ್ಬಿಡ್ತಾರೋ, ಅವಳು ಎಲ್ಲಿ ನೊಂದ್ಕೊಂಡ್ಬಿಡ್ತಾಳೋ ಅಂತ ಹಂಗೂ ಅದು ಇದು ಅವಮಾನ ಮಾಡ್ತಾನೆ ಇರ್ತೀನಿ. ಅವಾಗ ಒಂಚೂರು ಮುಖ ಬಾಡಿಸ್ಕೊಂಡು ಹಿಂಗಿರ್ತಾಳೆ. ಆಮೇಲೆ ಇನ್ನೊಂದು ಗಂಟೆಲ್ಲ ಅದೇನ್ ಹೇಳ್ಕೊಡ್ತಾನೋ ಏನೋ, ಮತ್ತೆ ಟಣ್ಣಂತ ಮುಖ ರಡಿಸ್ಕೊಂಡ್ಬಿಡ್ತಾಳೆ. ಅಲ್ಲ ಅತ್ತೆ, ಹಿಂಗಂದ್ರೆ ಹೇಗೆ ಹೇಳಿ? ನೀವು ಹೇಗಾದ್ರೂ ಮಾಡಿ ಅವರಿಬ್ರನ್ನ ದೂರ ಮಾಡ್ತೀರಾ, ನನಗೂ ಮಾವಂಗೂ ಮದುವೆ ಮಾಡಿಸ್ತೀರಾ ಅಂತ ಏನೇನೋ ಕನ್ಸು ಕಂಡ್ಕೊಂಡು ನಾನು ಇನ್ನೂ ಇಲ್ಲೇ ಉಳ್ಕೊಂಡಿದ್ದೀನಿ. ಆ ಕನ್ಸು ನನ್ಸಾಗುತ್ತೋ ಇಲ್ವೋ ನನ್ಗೆ ಅನುಮಾನ ಆಗ್ತಿದೆ. ನೋಡೋಣ ಇರು ಭಾಗ್ಯ, ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ಒಂದಲ್ಲ ಒಂದ್ ದಾರಿ ಸಿಗುತ್ತೆ. ನನಗೂ ನಿನ್ನ ನಾನು ಸೊಸೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ. ನಮ್ಮ ಅಣ್ಣನ ಮಗಳು ನೀನು, ಚಿಕ್ಕ ವಯಸ್ಸಿಂದ ಎತ್ತಿ ಆಡಿಸಿ ಬೆಳೆಸಿದ್ದೀನಿ ನಿನ್ನ. ನನ್ನ ಸೊಸೆ ಆದ್ರೆ ನನಗೆ ಖುಷಿ ಆಗಲ್ವಾ ಹೇಳು? ನಮ್ಮ ಆಕಾಶನ ಮದುವೆಗೂ ನಮ್ಮ ಅಣ್ಣ ಬರಲಿಲ್ಲ. ಮದುವೆ ಆಗಿ ಇಷ್ಟು ದಿನ ಆಯ್ತು, ಇದುವರೆಗೂ ಬಂದಿಲ್ಲ. ಅವಾಗಲೇ ಗೊತ್ತಾಗ್ತಿದೆ ನನಗೆ ನಮ್ಮ ಅಣ್ಣ ನನ್ನ ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಆ ಬೇಜಾರು ಕಳಿಬೇಕು ಅಂದ್ರೆ ನೀನ್ ನಮ್ಮ ಮನೆ ಸೊಸೆ ಆಗ್ಬೇಕು. ಆಗ್ಲೇ ಅನ್ಸುತ್ತೆ ನಮ್ಮ ಅಣ್ಣ ಬರೋದು ನಮ್ಮ ಮನೆಗೆ. ಹೌದು ಅತ್ತೆ, ಹೇಗಾದ್ರೂ ಮಾಡಿ ಮದುವೆ ಮಾಡ್ಸತ್ತೆ. ನಾನು ಇನ್ನೇ ನಂಬ್ಕೊಂಡು ಬಂದಿದ್ದೀನಿ. ಆಯ್ತಿರಮ್ಮ, ನೋಡೋಣ. ನನ್ನ ಪ್ರಯತ್ನ ನಾನು ಪಡ್ತೀನಿ. ಮತ್ ಕರಿಯತ್ತೆ, ಆದಷ್ಟು ಅವರಿಬ್ರನ್ನ ದೂರ ಇಟ್ಟಿರೋ. ಹಿಂಗ್ ಯಾವಾಗ್ಲೂ ಒಟ್ಟಿಗೆ ಇದ್ರೆ ಹೆಂಗ್ ದೂರ ಮಾಡ್ತೀಯ ಹೇಳು? ಹೆಂಗಪ್ಪ ಕರಿಯೋದು? ಬೆಳಗಿಂದ ಅವಳನ್ನ ಅದು ಇದು ಹೇಳ್ತಾನೆ ಇದೀನಿ ಕೆಲಸನ. ಇವಾಗ ಒಂದು 5 ನಿಮಿಷಕ್ಕೆ ಮುಂಚೆ ರೂಮ್ಗೆ ಹೋದ್ಲು. ಇವಾಗ ಮತ್ತೆ ಕರೆದ್ರೆ ಆಕಾಶ ಏನ್ ಅನ್ಕೋತಾನೋ ಏನೋ. ಅತ್ತೆ ಏನ್ ಅನ್ಕೋತಾರೆ ಅಂತ ಕುತ್ಕೊಂಡ್ರೆ ಏನೇನೋ ಆಗೋಗುತ್ತ ಮೇಲೆ. ಕರೀರಿ ಅತ್ತೆ. ಇರು ಸಮಾಧಾನ ಮಾಡ್ಕೊ, ಟೆನ್ಷನ್ ಮಾಡ್ಕೋಬೇಡ. ಆ ಭಾಗ್ಯ, ಅಲ್ಲೋಡಲ್ಲಿ ಕಾವೇರಿ ಅಣ್ಣ ಅದಕ್ಕೆ ಬರ್ತಾ ಇದಾರಲ್ವಾ? ಹೂನತ್ತೆ, ಅವರೇನೆ. ಇವ್ರೇಕ್ ಬರ್ತಾ ಇದಾರೆ ಇವತ್ತು? ಅದೇನೆ. ತಡಿ, ಇಷ್ಟ ದಿನ ಆಯ್ತಲ್ಲ ಮದುವೆ ಆಗಿ, ನೋಡ್ಕೊಂಡು ಹೋಗೋಣ ಅಂತ ಬರ್ತಿರ್ಬೇಕು ಹೇಗಿದ್ದಾಳೆ ಅಂತ. ಬರ್ಲಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಮ್ಮ ಹೀಗಿದ್ದೀವಿ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳು ನನ್ನ ಅಣ್ಣನ ಮಗಳು ಭಾಗ್ಯ ಅಂತ. ಇವಳನ್ನೇ ನನ್ನ ಮಗನ್ ಕೊಡ್ಬೇಕು ಅಂತ ಎಷ್ಟು ಆಸೆ ಇದ್ವಿ ಗೊತ್ತಾ ನಾವು. ನಮ್ಮ ಭಾಗ್ಯಂಗೂ ಅಷ್ಟೇನೆ ಆಕಾಶ್ ಅಂದ್ರೆ ತುಂಬಾ ಪ್ರೀತಿ, ಈ ಕ್ಷಣಕ್ಕೂ. ಓ ಹೌದಾ? ಏನ್ ಮಾಡಕ್ಕಾಗುತ್ತೆ ಬಿಡಿ. ಗಂಡ ಹೆಂಡತಿ ಸಂಬಂಧ ಅದು ನಾವ್ ಅನ್ಕೊಂಡಂಗಿರತ್ತಾ? ಅದೆಲ್ಲ ನಮ್ಮ ಹಣೆ ಬರದಲ್ಲಿ ಮುಂಚೆನೆ ಬ್ರಹ್ಮ ಬರ್ದ್ಬಿಟ್ಟಿರ್ತಾನೆ. ಇವಾಗ ನಮ್ ಕಾವೇರಿ ಈ ಮನೆ ಸೊಸೆ ಆಗ್ತಾಳೆ ಅಂತ ಯಾರಿಗ್ ಗೊತ್ತಿತ್ತು ಹೇಳಿ? ನಮಗ್ ಕೂಡ ಗೊತ್ತಿರ್ಲಿಲ್ಲ, ಕಾವೇರಿಗೂ ಕೂಡ ಗೊತ್ತಿರ್ಲಿಲ್ಲ. ನಿಮ್ ಮಗ ಆಕಾಶ್ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದಲ್ವಾ? ದೊಡ್ಡವ್ರ ಸ್ಥಾನದಲ್ಲಿರೋ ನಾವು ಅವ್ರಿಬ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ಬೇಕು. ನೋಡಮ್ಮ ಭಾಗ್ಯ, ನಿನ್ಗೆ ಒಳ್ಳೆ ಹುಡುಗನೇ ಸಿಗ್ತಾನೆ, ಯೋಚನೆ ಮಾಡ್ಬೇಡ. ಎಲ್ಲರೂ ಇದನ್ನೇ ಹೇಳಿ ಕೇಳಿ ನನ್ ಕಿವಿನ ತುಂಬಾ ದೊಡ್ಡ ಪಾವನನೇ ಆಗೋಗ್ಬಿಟ್ಟಿದೆ. ನಮ್ ಕಾವೇರಿ ಏನ್ ಮಾಡ್ತಿದ್ದಾಳೆ? ಒಳಗಡೆ ಇದ್ದಾಳೆ, ಕರಿತೀನಿ ರೀ. ಕಾವೇರಿ, ಅಯ್ಯೋ ಒಂದ್ ನಿಮಿಷ ರೀ, ಅತ್ತೆ ಕರಿತಾ ಇದಾರೆ. ಬನ್ನಿ ಹೋಗೋಣ. ಅರೆ ಅಣ್ಣ, ಅತ್ತಿಗೆ, ಹೋಗೋಣ. ನಿನಗೆ ಇವಾಗ ನಿಮ್ ತಂಗಿ ನೆನ್ಪಾಯ್ತಾ? ಏನಂತಕ್ಕೆ ಇಷ್ಟ ದಿನ ಆದ್ಮೇಲೆ ಬರ್ತಾ ಇದ್ದೀರಲ್ಲ, ನನ್ಗೆ ಎಷ್ಟು ನೆನ್ಪಾಯ್ತು ಗೊತ್ತಾ? ಹಾ ಕಾವೇರಿ, ನಮಗೂ ಕೂಡ ಅಷ್ಟೇ. ಈ ನೆನ್ಪು ಯಾವಾಗ್ಲೂ ಬರ್ತಾ ಇತ್ತು. ಹಾಗಂತ ಪದೇ ಬಂದು ಹೋಗೋದು ಸರಿ ಇರಲ್ಲ ಕಣಮ್ಮ. ನಿನ್ಗೂನು ನಿನ್ ಗಂಡನ ಮನೆ ಅಡ್ಜಸ್ಟ್ ಆಗ್ಬೇಕು, ಹೊಂದ್ಕೊಳ್ಳಿ ಸ್ವಲ್ಪ ದಿನ ಅಂತ ನಾನು ನಿಮ್ಮಣ್ಣ ಒಂದ್ 10 ದಿನ ಆದ್ಮೇಲೆ ಬರ್ತಾ ಇದೀವಿ. ನನಗ್ ಗೊತ್ತು ನಿನ್ ಮನ್ಸು ನಮ್ಮ ಅಣ್ಣ ಅದಕ್ಕೆ ಇನ್ನೂ ಬಂದಿಲ್ವಲ್ಲ ಅಂತ ತುಂಬಾ ಕೊರಗ್ತಾ ಇರುತ್ತೆ ಅಂತ. ಹಾಗಂತ ಪದೇ ಬರಕಾಗತ್ತೆ ಹೇಳು? ಹೋಗಿ ಅದಕ್ಕೆ ಏನೋ ಒಂದು ಹೇಳ್ಬಿಡ್ತೀರಾ. ನನ್ಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಅಣ್ಣ? ನಿನಗೆ ನನ್ನ ನೆನ್ಪು ಬರ್ಲೇ ಇಲ್ವಾ ಅಣ್ಣ?
ಕಾವೇರಿ ನಿನ್ನನ್ನು ಮರ್ತಿದ್ರಲ್ವೇನಮ್ಮ ನೀನ್ ನೆನ್ಪು ಬರೋದು. ನೀನ್ ಯಾವಾರು ನನ್ನ ಮನ್ಸಲ್ಲಿ ಇರ್ತೀಯ ಕಂದ. ಅರೆ ಬಾವಾ, ಯಾವಾಗ ಬಂದ್ರಿ? ಈಗಷ್ಟೇ ಬಂದಪ್ಪ. ಆಕಾಶ್, ಚೆನ್ನಾಗಿದ್ದೀರಾ? ಹಾ ಬಾವಾ, ತುಂಬಾ ಚೆನ್ನಾಗಿದ್ದೀವಿ. ಕಾವೇರಿ, ನಿನ್ಗೋಸ್ಕರ ನಿಮ್ಮ ಅಣ್ಣ ಬಟ್ಟೆ ತಗೊಂಡಿದ್ದಾರೆ. ಆಕಾಶ್, ನಿಮ್ಗೂ ಕೂಡ ತಗೊಳ್ಳಿ. ಯಾಕಣ್ಣ ಇದೆಲ್ಲ ತರಕ್ ಹೋದೆ? ಇರ್ಲಿ ಬಿಡಮ್ಮ, ಮದ್ವೆಗ್ ಹೋದ್ಮೇಲೆ ನೀನು ನೋಡಕ್ ಬರುವಾಗ ಬರೀ ಕೈಲಿ ಬರೋದಕ್ಕೆ ಯಾಕೋ ಮನ್ಸು ಒಪ್ಲಿಲ್ಲ. ಅದಕ್ಕೆ ಬಟ್ಟೆ ತಗೊಂಡು ಹೋಗೋಣ ಅಂತ ತಂದ್ವಿ. ಹೋ, ಏನು ರೇಷ್ಮೆ ಸೀರೆ ಮತ್ತೆ ನನ್ನ ಮಗಂಗೆ ಸಲ್ವಾರ್ ಏನಾದ್ರು ತಂದಿದ್ದೀರಾ? ಅಯ್ಯೋ ಇಲ್ಲ, ರೇಷ್ಮೆ ಸೀರೆ ಅಂತ ತರ್ಲಿಲ್ಲ. ನಮ್ಮ ಯಜಮಾನ್ರು ಪೇಟೆಗೆ ಹೋಗಿದ್ರು. ಕಾಟನ್ ಸೀರೆ ಮತ್ತೆ ಆಕಾಶ್ಗೆ ಒಂದ್ ಜೊತೆ ಪ್ಯಾಂಟ್ ಶರ್ಟ್ ತಗೊಂಡಿದೀವಿ. ಏನು ಏನು ನನ್ನ ಮಗಂಗೆ ಪ್ಯಾಂಟ್ ಶರ್ಟಾ? ಹಾ, ಸರಿ ಹೋಯ್ತು ಬಿಡಿ. ನಾನು ಬಡ್ಕೊಂಡೆ ಅವನಿಗೆ. ಯೋಗ್ಯತೆ ಇಲ್ದಿರೋರ್ ಕುಟುಂಬದಿಂದ ಏನ್ ತರೋದ್ ಬೇಡ ಅಂತ. ನನ್ನ ಮಾತೆಲ್ಲಿ ಕೇಳ್ಬೇಕು. ನೋಡು ಆಕಾಶ್, ನೋಡು, ನಿನ್ ಹೆಂಡತಿ ಕಾವೇರಿ ಅಣ್ಣ ನಿನ್ಗೋಸ್ಕರ ಪ್ಯಾಂಟ್ ಶರ್ಟ್ ತಂದಿದಾರಂತೆ. ಹಾಳಾಗೋಗ್ಲಿ, ಅವ್ರ ತಂಗಿಗೆ ಎಂತದನ್ನ ತಂದ್ಕೊಡ್ಲಿ. ಹೊಸದಾಗಿ ಮದ್ವೆ ಆಗಿದ್ದಾರೆ, ಮನೆ ಅಳಿಯಂಗೆ ಇಂಥ ಬಟ್ಟೆನ ತಂದ್ಕೊಡೋದು? ಹೌದು ಅತ್ತೆ, ಸರಿಯಾಗಿ ಹೇಳಿದ್ರಿ. ಅತ್ತೆ ಪ್ಲೀಸ್ ಅತ್ತೆ, ದಯವಿಟ್ಟು ನಮ್ಮ ಅಣ್ಣನ ಬಗ್ಗೆ ಅದಕ್ಕೆ ಬಗ್ಗೆ ಈ ರೀತಿಯೆಲ್ಲ ಮಾತಾಡ್ಬೇಡಿ. ಅವ್ರು ಏನ್ ತಂದ್ಕೊಟ್ಟು ನನಗೆ ಖುಷಿನೇ. ಹೌದಮ್ಮ, ಏನಕ್ಕಮ್ಮ ಹಿಂಗೆಲ್ಲ ಮಾತಾಡ್ತೀಯ ನೀನು? ಏನಾದ್ರೂ ಸರಿ, ಪ್ರೀತಿಯಿಂದ ತಂದ್ಕೊಟ್ಟಿದಾರಲ್ವಾ? ಹ್ಞೂ ಬಿಡ, ಯಾರು ತೋರಿಸ್ತಿರೋ ಪ್ರೀತಿನ ಇವರಿಬ್ಬರೇ ತೋರಿಸೋದು. ನೋಡು, ನೀನ್ ಹುಡ್ತಾಗ್ಲಿಂದ ನಾನು ಎಂತ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕಿದ್ದೀನಿ ನಿನಗೆ. ಇಂಥ ಕಾಂಜಿ ಪಿಂಜಿ ಬಟ್ಟೆಗಳನ್ನೆಲ್ಲ ಯಾವತ್ತಾದ್ರೂ ಹಾಕಿದೀನಾ? ಅದು ಬೇಜಾರ್ ಮಾಡ್ಕೋಬೇಡಿ, ನಮಗೆ ಅರ್ಥ ಆಯ್ತು. ಕೈಯಲ್ಲಿ ಅಷ್ಟೇನು ದುಡ್ಡು ಇರ್ಲಿಲ್ಲ. ಮುಂದಿನ ಸಲ ಬರೋವಾಗ ಚೆನ್ನಾಗಿರೋ ಬಟ್ಟೆನೇ ತಗೊಂಬರ್ತೀವಿ. ಆಕಾಶ್, ನಿಮ್ಗೇನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ, ಮುಂದಿನ ಸರಿ ಚೆನ್ನಾಗಿರೋದು ತಗೊಬರ್ತೀವಿ. ಕಾವೇರಿ, ನಿನ್ಗೂ ಅಷ್ಟೇ ಕಣಮ್ಮ. ಇಲ್ಲ ಅತ್ತೆ, ನನಗೆ ಇಷ್ಟ ಆಗಿದೆ, ನನಗಿದೇ ಇರಲಿ. ಬೇಡಮ್ಮ ಕಾವೇರಿ, ನೀನು ಚೆನ್ನಾಗಿರೋ ಸೀರೆ ಉಟ್ಕೊಬೇಕು. ನಾನೇ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ನಿನಗೆ ಮುಂದಿನ ಸರಿ ಒಳ್ಳೆ ರೇಷ್ಮೆ ಸೀರೆನೇ ತಂದ್ಕೊಡ್ತೀನಿ. ಆಕಾಶ್, ನಿನಗೂ ಅಷ್ಟೇನಪ್ಪ, ಒಂದು ಚೆನ್ನಾಗಿರೋ ಸಲ್ವಾರ್ ತಂದ್ಕೊಡ್ತೀನಿ. ಅಯ್ಯೋ ಬಾವಾ, ನೀವು ಇಷ್ಟೇನ ನಾನು ಅರ್ಥ ಮಾಡ್ಕೊಂಡಿರೋದು. ಅಮ್ಮನ ಮಾತಿಗೆ ನೀವೇನು ತಲೆ ಕೆಡ್ಸ್ಕೊಬಿಡಿ. ನೀವು ತಂದಿರೋ ಬಟ್ಟೆ ಎಂಥದೇ ಆಗಿರಲಿ ನಾನು ಹಾಕೋತೀನಿ. ನಮ್ಮಿಬ್ಬರಿಗೂ ಇಷ್ಟ ಆಗೇ ಆಗುತ್ತೆ. ನೀವು ತೋರಿಸೋ ಪ್ರೀತಿ ಮುಂದೆ ಇದೆಲ್ಲ ಯಾವ್ದು ದೊಡ್ಡ ಹೇಳಿ? ಅದು ಹಾಗಲ್ಲಪ್ಪ ಆಕಾಶ್, ಹಾಗೂ ಇಲ್ಲ ಹೀಗೂ ಇಲ್ಲ, ನಮಗಿದೇ ಇರಲಿ ಅಲ್ವಾ ಕಾವೇರಿ? ಸರಿನಪ್ಪ. ಆ ಕಾವೇರಿ, ಒಂದು ಒಳ್ಳೆ ವಿಚಾರ ತಂದಿದೀವಿ. ಹಾ ಹೇಳಿ ಅದಕ್ಕೆ, ಏನದು? ನನ್ನ ತಂಗಿ ಮದ್ವೆ ಫಿಕ್ಸ್ ಆಗಿದ್ಯಮ್ಮ. ಹುಡುಗ ನೋಡಿದ್ದಾರೆ. ಹುಡುಗ ಅಂತೂ ಬಹಳ ಚೆನ್ನಾಗಿದ್ದಾನೆ, ಒಳ್ಳೆ ಮನೆತನ. ಮುಂದಿನ ವಾರನೇ ಮದ್ವೆಗೆ ಖಂಡಿತವಾಗ್ಲೂ ಬರಬೇಕು ನೀವೆಲ್ಲ. ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಏನೋ ಹೌದಾ? ರಮ್ಯಾ ಅಕ್ಕನ ಮದ್ವೆ ಫಿಕ್ಸ್ ಆಯ್ತಾ? ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಹಾ, ಅದಕ್ಕೆ ಖಂಡಿತವಾಗ್ಲೂ ಬರ್ತೀವಿ. ನಾನು ಕಾವೇರಿ ಇಬ್ರು ತಪ್ಪೋದೇ ಇಲ್ಲ, ಮಿಸ್ ಮಾಡದೆ ಬರ್ತೀವಿ. ಕಾವೇರಿನ ಬೇಕಾದ್ರೆ ಒಂದಿನ ಮುಂಚೆನೆ ಕರ್ಕೊಂಡೋಗಿ. ಸರಿನಪ್ಪ ಆಕಾಶ್, ತುಂಬಾ ಸಂತೋಷ. ಸರಿ, ಹಾಗಿದ್ರೆ ನಾವಿನ್ ಹೊರಡ್ತೀವಿ. ಏನು ಹೊರಡೋದಾ ಅಣ್ಣ? ಅದಕ್ಕೆ ಊಟ ಮಾಡ್ಕೊಂಡು ಹೋಗಿ. ಹೌದು ಬಾಬಾ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಕಣಮ್ಮ, ಇನ್ನೊಂದ್ ದಿನ ಬರ್ತೀವಿ. ಈ ಬ್ಯಾಗಲ್ಲಿ ಇನ್ವಿಟೇಷನ್ ಕಾರ್ಡು ಇಟ್ಟಿದ್ದೀನಿ. ತುಂಬಾ ಕಡೆ ಕಾರ್ಡ್ ಕೊಡಕ್ ಹೋಗ್ಬೇಕು. ಅದು ಅಲ್ಲದೆ ಬರ್ತಾ ತಿಂಡಿ ತಿನ್ಕೊಂಡು ಬಂದಿದ್ದೀವಿ. ಸರಿ, ಕಾಫಿ ಆದ್ರೂ ಕುಡ್ಕೊಂಡು ಹೋಗ್ಬೋದಲ್ಲ? ಬೇಡಮ್ಮ ಕಾವೇರಿ, ಕಾಫಿ ಕುಡ್ಕೊಂಡೇ ಬಂದಿದ್ದೀವಿ. ಇವತ್ತು ಸಂಜೆ ಒಳಗಡೆ ಎಷ್ಟಾಗುತ್ತೋ ಅಷ್ಟು ಕಾರ್ಡ್ ಕೊಡಬೇಕು. ಮದ್ವೆ ಬೇರೆ ಇನ್ನೊಂದೇ ವಾರ ಇರೋದು. ಹಾ ಕಾವೇರಿ, ಮದ್ವೆಗೆ ನಿನ್ಗೆ ಒಳ್ಳೆ ಒಂದು ರೇಷ್ಮೆ ಸೀರೆ ತೆಗ್ದಿಟ್ಟಿರ್ತೀನಿ. ಮದ್ವೆಗೆ ಅದನ್ನೇ ಉಟ್ಕೋ. ಸರಿ ಅದಕ್ಕೆ, ಆಯ್ತು. ಸರಿನಪ್ಪ ಆಕಾಶ್, ಹೋಗಿ ಬರ್ತೀವಮ್ಮ. ಹಾ ಸರಿ, ಆಯ್ತು. ನೀವೆಲ್ಲರೂ ಕೂಡ ಮದ್ವೆಗೆ ಬರ್ಬೇಕು. ಹೌದು ಆಂಟಿ, ಎಲ್ಲರೂ ಬನ್ನಿ. ನನ್ನ ತಂಗಿ ಮದ್ವೆ. ನಾವು ಬರಕ್ಕಾಗಿಲ್ಲ ಅಂದ್ರೂ ಕಾವೇರಿ ಮತ್ತೆ ಆಕಾಶ್ ಬರ್ತಾರೆ ಬಿಡಿ. ಹಾಗಲ್ಲ, ಎಲ್ಲರೂ ಬನ್ನಿ. ಎಲ್ಲರೂ ಬಂದ್ರೆ ನಮಗ್ ತುಂಬಾ ಸಂತೋಷ ಆಗುತ್ತೆ. ನೋಡೋಣ. ಸರಿ ಆಂಟಿ, ನಾವು ಹೋಗಿ ಬರ್ತೀವಿ. ಸರಿನಮ್ಮ ಕಾವೇರಿ, ಹೋಗಿ ಬರ್ತೀವಿ. ಸರಿ ಅಣ್ಣ, ಅವಾಗವಾಗ ಬರ್ತಾ ಇರಿ. ಸರಿನಮ್ಮ, ಆಯ್ತು, ಹೋಗಿ ಬರ್ತೀವಿ. ಆಕಾಶ್, ಸರಿ ಬಾಬಾ, ಆಯ್ತು, ಹೋಗಿ ಬನ್ನಿ. ನಿಮ್ ತಂಗಿ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ, ನಾನಿದ್ದೀನಿ. ಸರಿನಪ್ಪ, ಆಯ್ತು.